ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನಿದ್ದೀನಿ ವರ್ಣಿಕಾ 92.5 ಸಿಲ್ವರ್ ಆ್ಯಂಡ್ ಫ್ಯಾಷನ್ ಜ್ಯುವೆಲ್ರಿ ಸ್ಟೋರಲ್ಲಿ. ಈ ಸ್ಟೋರ್ ಲೊಕೇಟ್ ಆಗಿರೋದು ಬಂದು ಚಿಕ್ಕಪೇಟೆ ಅವೆನ್ಯೂ ರೋಡಲ್ಲಿ ಫ್ರೆಂಡ್ಸ್, ಮೇನ್ ರೋಡಲ್ಲೇ ಇರುತ್ತೆ ಈ ಶಾಪ್ ಅನ್ನೋದು. ಸೊ ಇಲ್ಲಿ ಮುಂದೆ ನೋಡ್ತಾ ಇದ್ದೀರಾ, ಇದು ಬಂದು ಚಿಕ್ಕಪೇಟೆ ಸರ್ಕಲ್ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಲೈಕ್ ಮೇನ್ ಸರ್ಕಲ್ ಆಗಿರುತ್ತೆ. ರಾಜಾ ಮಾರ್ಕೆಟ್ಗಿಂತ ಒಂದು ಸ್ವಲ್ಪ ಮುಂದೆ ಅಂತ ಹೇಳ್ಬೋದು. ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ತೀರಾ ದವನಮ್ ಅಂತ ಹೇಳಿ ಒಂದು ಗೋಲ್ಡ್ ಜ್ಯುವೆಲ್ರಿ ಶಾಪ್ ಇದೆ. ಸೊ ಅದ್ರ ಪಕ್ಕದ ಶಾಪೇ ಆಗಿರುತ್ತೆ. ಇವತ್ತು ನಾನು ತೋರಿಸ್ತಿರೋ ಶಾಪ್ ವರ್ಣಿಕಾ ಅಂತ ಹೇಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ಸ್ ಕೂಡ ನಾನು ಪ್ರೊವೈಡ್ ಮಾಡಿರ್ತೀನಿ. ತುಂಬಾ ಈಸಿ, ನಿಮಗೆ ಅವೆನ್ಯೂ ರೋಡ್ ಮೇನ್ ರೋಡಲ್ಲೇ ಅವೈಲೇಬಲ್ ಇರುತ್ತೆ. ಸೊ ಇವ್ರ ಹತ್ರ ಬಂದ್ಬಿಟ್ಟು 92.5 ಸಿಲ್ವರ್ ಜ್ಯುವೆಲ್ರಿ ಹಾಗೂ ಫ್ಯಾಷನ್ ಜ್ಯುವೆಲ್ರಿ ಕೂಡ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್. ಆಲ್ ಕೈಂಡ್ ಆಫ್ ಸಿಲ್ವರ್ ಹಾಗೂ ಫ್ಯಾಷನ್ ಜ್ಯುವೆಲ್ರಿ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸ್ಟೋರ್ ಓವರಾಲ್ ಲುಕ್ ಹೇಗಿದೆ ಅಂತ ಹೇಳಿ. ಬ್ಯೂಟಿಫುಲ್ ಕಲೆಕ್ಷನ್ಸ್ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಇವ್ರ ಹತ್ರ ಮೇನ್ಲಿ ಸಿಲ್ವರಲ್ಲಿ ಬಂದು ನಕಾಶ್ ಜ್ಯುವೆಲ್ರಿ, ಪಿಲಿಗ್ರಿ, ಗೋಲ್ಡ್ ಲುಕಲ್ ಲೈಕ್ ಜ್ಯುವೆಲ್ರಿ, ಸ್ಟೋನ್ ಜ್ಯುವೆಲ್ರಿ ಹಾಗೂ ಕುಂದನ್ ಜ್ಯುವೆಲ್ರಿ ಅವೈಲೇಬಲ್ ಇದೆ. ಹಾಗೂ ಕುಂದನಲ್ಲಿ ನಕಾಶ್ ವರ್ಕ್ ಜ್ಯುವೆಲ್ರೀಸ್ ಕೂಡ ಅವೈಲೇಬಲ್ ಇದೆ. ಸೊ ಒನ್ ಬೈ ಒನ್ ನನ್ನ ವಿಡಿಯೋ ಫುಲ್ ವಾಚ್ ಮಾಡಿ ಎಲ್ಲ ಕೂಡ ವಿತ್ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿ. ಈವನ್ ಫ್ಯಾಷನ್ ಜ್ಯುವೆಲ್ರಿ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಸಿಂಪಲಾಗಿ ಹೇಳಬೇಕು ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಅಂತ ಹೇಳ್ಬೋದು. ಆರ್ಟಿಫಿಷಿಯಲ್ ಕೂಡ ಯೂನಿಕ್ ವೆರೈಟೀಸ್, ಮ್ಯಾಟ್ ಫಿನಿಶ್, ಸ್ಟೋನ್ ವರ್ಕ್, ಕುಂದನ್ ವರ್ಕ್ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ. ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಫಾರ್ ರೆಂಟ್ ಕೂಡ ಅವೈಲೇಬಲ್ ಇದೆ ಫ್ರೆಂಡ್ಸ್. ಬ್ರೈಡಲ್ಸ್ಗೆ ಇಲ್ಲ ಬೇರೆ ಒಕೇಶನ್ಸ್ಗೆ ನಿಮಗೆ ರೆಂಟ್ಗೂ ಕೂಡ ಇವ್ರ ಹತ್ರ ಜ್ಯುವೆಲ್ರಿ ಅನ್ನೋದು ಸಿಗುತ್ತೆ. ಸೊ ಫಸ್ಟ್ಲೇ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇದೆಲ್ಲ ಕೂಡ ಬಂದು 92.5 ಸಿಲ್ವರ್ ಜ್ಯುವೆಲ್ರಿ ಆಗಿರುತ್ತೆ. ಅಂದರೆ ಪ್ಯೂರ್ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿ ಅಂತ ಹೇಳ್ಬೋದು. ಈಗ ನೋಡ್ತಿದ್ರೆ ಲೇಟೆಸ್ಟ್ ಟ್ರೆಂಡಿಂಗ್ ಜ್ಯುವೆಲ್ರಿ ನಕಾಶ್ ಡಿಸೈನ್ಸ್. ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್, ಸ್ಟಾರ್ಟಿಂಗ್ ಫ್ರಮ್ ಬ್ಯಾಂಗಲ್ಸಿಂದ ಹಿಡಿದು ಎಲ್ಲ ಥರ ಆಕ್ಸೆಸರೀಸು ಸಿಗುತ್ತೆ ಫ್ರೆಂಡ್ಸ್. ನಾಟ್ ಓನ್ಲಿ ಬ್ಯಾಂಗಲ್ಸ್ ಅಂತ, ಎಡ್ ಟು ಟು ಎಲ್ಲ ಆಕ್ಸೆಸರೀಸು ನಿಮಗೆ ಸಿಲ್ವರಲ್ಲಿ ಅವೈಲೇಬಲ್ ಇದೆ. ಈಗ ಸಿಲ್ವರ್ ಅನ್ನೋದು ತುಂಬಾ ಟ್ರೆಂಡಿಂಗ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ವರ್ಣಿಕಾ ಸ್ಟೋರಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಸಿಲ್ವರ್ ಅನ್ನೋದು ಫ್ರೆಂಡ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ನೀವೊಂದು ಲಾಂಗ್ ಹಾರ ತೊಗೊಳ್ತೀರಾ ಅಂದರೆ ಸ್ಟಾರ್ಟಿಂಗ್ ಫ್ರಮ್ 60 ಗ್ರಾಮ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ 60 ಗ್ರಾಮ್ಸ್ ಪರ್ ಗ್ರಾಮ್ ಮೇಲೆ ನಿಮಗೆ ಪ್ರೈಸ್ ಅನ್ನೋದು ಇರುತ್ತೆ ಫ್ರೆಂಡ್ಸ್. ನಾರ್ಮಲಾಗಿ ಯೂಶ್ವಲ್ ಆಗಿ ಏನಂದರೆ ಒಂದೊಂದು ಪೀಸ್ಗೆ ಒಂದೊಂದು ಡಿಸೈನ್ಗೆ ಪ್ರೈಸ್ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಹಾಗಿರಲ್ಲ. ಸೊ ನಿಮಗೆ ಒಂದೊಂದು ಗ್ರಾಮ್ ಮೇಲೆ ಪ್ರೈಸ್ ಅನ್ನೋದು ಇರುತ್ತೆ. ಶಾರ್ಟ್ ನೆಕ್ಲೆಸಸ್ ಸ್ಟಾರ್ಟಿಂಗ್ ಫ್ರಮ್ 30 ಗ್ರಾಮ್ಸಿಂದ ನಿಮಗೆ ಅವೈಲೇಬಲ್ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಕೆಲವೊಂದು ಕಸ್ಟಮೈಸ್ ಕೂಡ ಮಾಡ್ತಾರೆ ಫ್ರೆಂಡ್ಸ್. ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ತಾರೆ. ಲಾಂಗ್ ಹಾರ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 60 to 65 ಗ್ರಾಮ್ಸ್ಯಿಂದನೇ ನಿಮಗೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಯರಿಂಗ್ಸಲ್ಲಿ ನಿಮಗೆ ಸ್ಮಾಲ್ ಸ್ಟಡ್ಸಿಂದ ಬಿಗ್ ಸೈಜ್ ಜುಮ್ಕಾಸ್ವರೆಗೂ, ಅಂದರೆ ಮೋರ್ ದೆನ್ 30 ಗ್ರಾಮ್ಸ್ವರೆಗೂ ನಿಮಗೆ ಜುಮ್ಕಾಸ್ ಅನ್ನೋದು ಅವೈಲೇಬಲ್ ಇರುತ್ತೆ. ಕಸ್ಟಮೈಸೇಷನ್ ಕೂಡ ಮಾಡ್ತಾರೆ. ನಿಮ್ಗೊಂದು ಪರ್ಟಿಕ್ಯುಲರ್ ವೆಯ್ಟಲ್ಲಿ ಬೇಕು, ಡಿಸೈನಲ್ಲಿ ಬೇಕಂದ್ರೂ ಕೂಡ ಅವೈಲೇಬಲ್ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 6 to 10 ಗ್ರಾಮ್ಸಿಂದ, ಅಂದರೆ ಸ್ಮಾಲ್ ಸ್ಟಡ್ಸ್ ಅಪ್ ಟು ಲೈಕ್ ನಾನು ಆಗಲೇ ಹೇಳಿದ್ದೀನಿ 30 ಆ್ಯಂಡ್ ಎಬೋವ್ವರೆಗೂ ನಿಮಗೆ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್. ಸೊ ಡಿಸೈನ್ಸ್ ನೋಡ್ತಿದ್ದೀರಾ, ಎಲ್ಲನೂ ಬಂದು ಆ್ಯಂಟಿಕ್ ಡಿಸೈನ್ಸ್ ಆಗಿರುತ್ತೆ. ಸೊ ಈಗ ನೋಡ್ತಿರೋದೆಲ್ಲ ಕೂಡ ನಕಾಶ್ ಜ್ಯುವೆಲ್ರಿ. ಕೆಲವೊಂದು ಪಿಲಿಗ್ರಿ ಅಂತ ಬರುತ್ತೆ ಫ್ರೆಂಡ್ಸ್. ಈಗ ನೀವು ಪ್ರೆಸೆಂಟ್ ನೋಡ್ತಿರೋದು ಬಂದು ಪಿಲಿಗ್ರಿ, ಅಂದರೆ ಎಕ್ಸಾಕ್ಟ್ ಗೋಲ್ಡ್ ಥರನೇ, ಗೋಲ್ಡ್ ರೆಪ್ಲಿಕಾ ಅಂತ ಹೇಳ್ಬೋದು. ಸೊ ಲುಕ್ಕೇ ಲೈಕ್ ಗೋಲ್ಡ್, ಲುಕ್ಕೇ ಲೈಕ್ ಜ್ಯುವೆಲ್ರಿ ಅಂತ ಕೂಡ ಇದನ್ನು ಹೇಳ್ತಾರೆ. ಸೊ ಈ ಜ್ಯುವೆಲ್ರಿ ಎಲ್ಲ ಬಂದು ಸೇಮ್ ಗೋಲ್ಡ್ ಲುಕೆ ಲೈಕ್ ಜ್ಯುವೆಲ್ರಿ, ಪಿಲಿಗ್ರಿ ಡಿಸೈನ್ಸಲ್ಲಿ ಲಾಂಗ್ ಹಾರ ಹಾಗೂ ನೆಕ್ಲೆಸಸ್, ತುಂಬ ಕಲೆಕ್ಷನ್ಸ್ ನಿಮಗೆ. ಚೋಕರ್ಸ್, ಸಿಂಪಲ್ ನೆಕ್ಲೆಸಸ್, ಲಾಂಗ್ ಹಾರ, ಡಾಬು, ಬ್ಯಾಂಗಲ್ಸ್, ಇಯರಿಂಗ್ಸ್ ಎಲ್ಲನೂ ಸಿಗುತ್ತೆ ಫ್ರೆಂಡ್ಸ್. ಎಡ್ ಟು ಟು ಆಗಲೇ ಹೇಳಿರ್ತಾರೆ ಎಲ್ಲ ಆಕ್ಸೆಸರೀಸ್ ಕೂಡ ನಿಮಗೆ ನಕಾಶ್ ವರ್ಕಲ್ಲೂ ಅವೈಲೇಬಲ್ ಇರುತ್ತೆ. ಪಿಲಿಗ್ರಿ ಅಂದರೆ ಜಸ್ಟ್ ಗೋಲ್ಡ್ ಲುಕೆ ಲೈಕ್ ಜ್ಯುವೆಲ್ರಿಯಲ್ಲೂ ಅವೈಲೇಬಲ್ ಇರುತ್ತೆ. ಹಾಗೂ ಕುಂದನ್ ನಕಾಶ್ ವರ್ಕಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್.
ಸೊ ಈ ಕಮಿಂಗ್ ವೆಡ್ಡಿಂಗ್ ಸೀಸನ್ಸ್ಗೋಸ್ಕರ ಬ್ಯೂಟಿಫುಲ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ, ಯೂನಿಕ್ ಜ್ಯುವೆಲ್ರಿ ಕಲೆಕ್ಷನ್ಸ್, ನೀವು ಏನೀಗ ಸೆಲೆಬ್ರಿಟಿ ವೇರ್ ಮಾಡೋ ಜ್ಯುವೆಲ್ರೀಸ್ ಎಲ್ಲ ನೋಡ್ತೀರ ಅದೆಲ್ಲ ಕೂಡ ವರ್ಣಿಕಾಲಿ ಅವೈಲೇಬಲ್ ಇದೆ. ಆ್ಯಂಡ್ ಬೈ ದ ವೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ನಾನು ಪ್ರೊವೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನೀವು ವಾಟ್ಸಪ್ಪಲ್ಲಿ ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು. ಎವ್ರಿ ಡೇ ಅಪ್ಡೇಟ್ಸ್ ಅನ್ನೋದು ಅವರು ವಾಟ್ಸಪ್ಪಲ್ಲಿ ನಿಮಗೆ ಕೊಡ್ತಾರೆ. ಸೊ ಲೇಟೆಸ್ಟ್ ಜ್ಯುವೆಲ್ರೀಸ್ ಬಂದಾಗ ಫ್ಯಾಷನ್ ಜ್ಯುವೆಲ್ರಿ ಆಗಿರ್ಬೋದು, ಸಿಲ್ವರ್ ಜ್ಯುವೆಲ್ರಿ ಆಗಿರ್ಬೋದು, ಬೇಕಾದರೆ ನೀವು ರೀಸೆಲ್ಲಿಂಗ್ ಕೂಡ ಮಾಡ್ಕೋಬೋದು. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ ಅನ್ನೋದು ಅವೈಲೇಬಲ್ ಇರುತ್ತೆ. ಸೊ ಈಗ ನೋಡ್ತಿರೋದೆಲ್ಲ ಕೂಡ ಬಂದು ನಿಮಗೆ ಆಗಲೇ ಹೇಳ್ತೀರ ಹೆಡ್ ಟು ಟೋ ಆಕ್ಸೆಸರೀಸ್, ನಿಮ್ಗೆ ಡಾಬ್ ಆಗಿರ್ಬೋದು, ಸೊ ಜಡೆ ಬಿಲ್ಲೆ ಹಾಗೂ ನಿಮಗೆ ಪೆಂಡೆಂಟ್ಸು ಎಲ್ಲನೂ ಇದರಲ್ಲಿ ಅವೈಲೇಬಲ್ ಇದೆ. ಅಂದರೆ ಕಂಪ್ಲೀಟ್ ಬ್ರೈಡಲ್ ರೇಂಜ್ ಅಂತ ಹೇಳ್ಬೋದು. ಈಗ ನೋಡ್ತಿದ್ದಾರೆ ಇದೆಲ್ಲ ಕೂಡ ಯೂನಿಕ್ ಪೆಂಡೆಂಟ್ ಕಲೆಕ್ಷನ್ಸ್. ಇದರಲ್ಲಿ ನಿಮಗೆ ಎಲ್ಲನೂ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಲೈಕ್ ಕುಂದನ್ ಇದೆ, ಆಮೇಲೆ ನಿಮಗೆ ನಕಾಶ್ ವರ್ಕ್ ಇದೆ, ನಕಾಶ್ ಕುಂದನ್ ಜ್ಯುವೆಲ್ರಿ ಇದೆ, ಹಾಗೂ ಪಿಲಿಗ್ರಿ ಕೂಡ ಇದೆ. ಸೊ ನಿಮಗೆ ಯಾವ ಥರ ವೆರೈಟೀಸ್ ಬೇಕಂದರೆ ನೀವು ಆ ಥರ ವೆರೈಟೀಸ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಪ್ರೀವಿಯಸ್ ವೀಡಿಯೋಸಲ್ಲಿ ಸುಮಾರು ಜನ ಕೇಳ್ತಾ ಇದ್ರಿ ಬೇರೆ ಥರ ಆಕ್ಸೆಸರೀಸ್ ತೋರಿಸಿ, ಇಲ್ಲ ದೊಡ್ಡವ್ರಿಗೆ ಸಿಂಪಲ್ ನೆಕ್ಲೆಸಸ್, ಸಿಂಪಲ್ ಚೋಕರ್ಸ್ ತೋರಿಸಿ, ಕೆಲವರು ಬ್ಯಾಂಗಲ್ಸ್ ತೋರಿಸಿ ಅಂತ. ಇಲ್ಲಿ ನಿಮಗೆ ವರ್ಣಿಕಾಲಿ A to Z ಎಲ್ಲನೂ ಸಿಕ್ಕತ್ತೆ ಫ್ರೆಂಡ್ಸ್. ನಿಮಗೆ ಒಂದು ಬೇಸಿಕ್ ಐಡಿಯಾಗೋಸ್ಕರ ನಾನು ಸ್ಯಾಂಪಲ್ಸ್ನ ಮಾತ್ರನೇ ಇಲ್ಲಿ ತೋರಿಸ್ತಾ ಇದ್ದೀನಿ. ಈವನ್ ಮಂಗಲಸೂತ್ರ, ಬ್ಲ್ಯಾಕ್ ಬೀಸ್ ಚೈನ್ಸು ಎಲ್ಲನೂ ಸಿಕ್ಕತ್ತೆ. ಅದಕ್ಕೆ ನೀವು ಬೇರೆ ಥರ ಪೆಂಡೆಂಟ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಚೇಂಜಬಲ್ ಪೆಂಡೆಂಟ್ಸ್ ಕೂಡ ಇರುತ್ತೆ, ಸ್ಟೋನ್ಸಲ್ಲಿ ಪೆಂಡೆಂಟ್ಸ್ ಇರುತ್ತೆ, ನಾರ್ಮಲ್ ಗೋಲ್ಡ್ ಫಿನಿಷಲ್ಲಿ ಪೆಂಡೆಂಟ್ಸ್ ಇರುತ್ತೆ. ಕಿಡ್ಸ್ಗೂ ಕೂಡ ಸಿಂಪಲ್ ನೆಕ್ಲೆಸಸ್ ಇರುತ್ತೆ, ಸ್ಟಡ್ಸ್ ಇರುತ್ತೆ, ಸ್ಮಾಲ್ ಸ್ಟಡ್ಸ್ ಫಾರ್ ಕಿಡ್ಸ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಜುಮ್ಕಾಸು, ಚಾನ್ಬಾಲೀಸು, ಆಲ್ ಟೈಪ್ ಆಫ್ ವೆರೈಟೀಸ್ ಅನ್ನೋದು ನಿಮಗೆ ಸಿಲ್ವರಲ್ಲಿ ವರ್ಣಿಕಾ ಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈಗ ನೋಡ್ತಿರೋದು ಒನ್ ಆಫ್ ದಿ ಟ್ರೆಂಡಿಂಗ್ ಜ್ಯುವೆಲ್ರಿ, ಕುಂದನ್ ಜ್ಯುವೆಲ್ರಿ, ಕುಂದನ್ ನಕಾಶ್ ಜ್ಯುವೆಲ್ರಿ ಹಾಗೂ ಕೆಲವೊಂದು ಕುಂದನ್ ಜ್ಯುವೆಲ್ರಿ ಆಗಿರುತ್ತೆ ಫ್ರೆಂಡ್ಸ್. ಇದು ಕೂಡ ಅಷ್ಟೇ, ಜಸ್ಟ್ ಸ್ಯಾಂಪಲ್ಸ್ ಅಷ್ಟೇ ಫ್ರೆಂಡ್ಸ್. ತುಂಬ ಕಲೆಕ್ಷನ್ ನೀವು ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ಸಿಗುತ್ತೆ. ಅಂದರೆ ಕಂಪ್ಲೀಟ್ ಬ್ರೈಡಲ್ ರೇಂಜ್ ನೋಡ್ತಾ ಇದ್ದೀರಾ ಅಂದರೂ ಕೂಡ ಸಿಗುತ್ತೆ. ಇಲ್ಲ ನೀವು ಜಸ್ಟ್ ಒಂದು ಸ್ಟಡ್ಸ್ ಬೇಕು, ಸಿಂಪಲ್ ನೆಕ್ಲೆಸ್ ಬೇಕು, ಸಿಂಪಲ್ ಹಾರ ಬೇಕು, ನೀವು ಯಾವ ಥರ ಕಲೆಕ್ಷನ್ ಕೇಳಿದ್ರು ಕೂಡ ನಿಮಗೆ ಎಲ್ಲದರಲ್ಲೂ ಸಿಗುತ್ತೆ. ಈವನ್ ಜಡೆಯಲ್ಲಿ ಕೂಡ ನಿಮಗೆ ಕುಂದನ್ಸಲ್ಲಿ ಸಿಗುತ್ತೆ, ಡಾಬಲ್ಲಿ ಸಿಗುತ್ತೆ. ಸೊ ಎಲ್ಲ ಕೂಡ ನಿಮಗೆ ಕಂಪ್ಲೀಟ್ ಕುಂದನ್ ನಕಾಶ್ ವರ್ಕಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಕುಂದನ್ ನಕಾಶ್ ವರ್ಕ್ ಅನ್ನೋದು ಸ್ವಲ್ಪ ಯೂನಿಕ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ವರ್ಣಿಕಾ ಸ್ಟೋರಲ್ಲಿ ನಿಮಗೆ ಯೂನಿಕ್ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ಈಗ ನೋಡ್ತಾ ಇದ್ದೀರಾ ಇದೆಲ್ಲ ಕೂಡ ಅಷ್ಟೇ ಕುಂದನ್ ನಕಾಶ್ ವರ್ಕ್ ಆಗಿರುತ್ತೆ ವಿತ್ ಸಮ್ ಪ್ರಿಷಿಯಸ್ ಬೀಡ್ಸು, ಪರ್ಲ್ಸು ಎಲ್ಲ ಕೂಡ ಇರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಡಿಸೈನ್ಸ್, ಪ್ಯಾಟ್ರನ್ಸು ಎಲ್ಲ ಕೂಡ ತುಂಬಾ ಯೂನಿಕ್ ಫ್ರೆಂಡ್ಸ್. ಒಂದು ಗೋಲ್ಡ್ ಎಕ್ಸಾಕ್ಟ್ ರೆಪ್ಲಿಕಾ ಅಂತಲೇ ಹೇಳ್ಬೋದು. ಈ ಥರ ಒಂದು ಫಿನಿಶಿಂಗ್ ಜ್ಯುವೆಲ್ರಿ ನಾವು ಯೂಶ್ವಲಿ ಗೋಲ್ಡಲ್ಲಿ ನೋಡ್ತಾ ಇರ್ತೀವಿ. ಇದು ಜಸ್ಟ್ ಗೋಲ್ಡ್ಗೆ ಒಂದು ರೆಪ್ಲಿಕಾ. ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ನಾವು ಗೋಲ್ಡ್ ನೋಡ್ತಾ ಇದ್ದೀವ, ಆರ್ಟಿಫಿಷಿಯಲ್ ನೋಡ್ತಾ ಇದ್ದೀವ ಅಂತಲೇ ಗೊತ್ತಾಗಲ್ಲ. ಬೈ ದ ವೇ ಇದು ಆರ್ಟಿಫಿಷಿಯಲ್ ಅಲ್ಲ, ಇದೆಲ್ಲ ಕೂಡ ಬಂದು ಸಿಲ್ವರೇ ಬರುತ್ತೆ. ಎಸ್, ಅಫ್ಕೋರ್ಸ್ ಅದು ಕೂಡ ಒಂದು ಪ್ರೀಷಿಯಸ್ ಮೆಟಲ್ ಆಗಿರುತ್ತೆ. ಡೆಫಿನೆಟ್ಲಿ ಒಂದು ಪ್ರೀಷಿಯಸ್ಸಾಗಿ ನಾವು ಫೀಲ್ ಮಾಡ್ಬೋದು ನಮ್ಮ ಸ್ಪೆಷಲ್ ಒಕೇಶನ್ಸಲ್ಲಿ ವೇರ್ ಮಾಡಿ. ಸೊ ನೋಡ್ತಿದ್ರಲ್ಲ ಸಿಲ್ವರಲ್ಲೇ ನಿಮಗೆ ಜಡೆ ಕೂಡ ಇಲ್ಲಿ ಸಿಕ್ಕತ್ತೆ, ಅಂದರೆ ಕುಚ್ಚು ಕೂಡ ಸಿಕ್ಕತ್ತೆ. ಸೊ ನೆಕ್ಸ್ಟ್ ನಾವು ಇವಾಗ ನೋಡ್ತಾ ಇರೋದು ಬಂದು ಇದು ಒಂದು ಫ್ಯಾಷನ್ ಜ್ಯುವೆಲ್ರಿ, ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ, ಇಲ್ಲ 1 ಗ್ರಾಮ್ ಗೋಲ್ಡ್ ಟೈಪಲ್ಲಿ ಜ್ಯುವೆಲ್ರಿ ಅಂತ ಹೇಳ್ಬೋದು. ಇದರಲ್ಲಿ ಕೂಡ ನಿಮಗೆ ಹೆಡ್ ಟು ಟೋ ಎಲ್ಲ ಆಕ್ಸೆಸರೀಸ್ ಸಿಗುತ್ತೆ. ಪ್ರೀವಿಯಸ್ ಕ್ಲಿಪ್ಪಿಂಗಲ್ಲಿ ನೋಡಿರ್ತೀರ ಕಂಪ್ಲೀಟ್ ಬ್ರೈಡಲ್ ಸೆಟ್ಸ್ ಕೂಡ ಸಿಗುತ್ತೆ. ರೆಂಟ್ ಕೂಡ ಅವೈಲೇಬಲ್ ಇದೆ ಫ್ರೆಂಡ್ಸ್. ಸೊ ರೆಂಟ್ಗೂ ಕೂಡ ನಿಮಗೆ ಪರ್ಚೇಸ್ ಮಾಡ್ಕೋಬೋದು. ನಾಟ್ ಓನ್ಲಿ ವೆಡ್ಡಿಂಗ್ಸ್, ಯಾವುದಾದ್ರು ಬೇರೆ ಒಕೇಶನ್ಸು ಕೂಡ ನೀವು ರೆಂಟಲ್ ಪರ್ಪಸ್ಗೆ ಜ್ಯುವೆಲ್ರಿ ಬೇಕಂದರೆ ಇವ್ರ ಹತ್ರ ಸಿಗುತ್ತೆ. ಸ್ಟೋನ್ ಜ್ಯುವೆಲ್ರೀಸ್, ಮ್ಯಾಟ್ ಫಿನಿಶ್ ಜ್ಯುವೆಲ್ರಿ, ಕುಂದನ್ ಜ್ಯುವೆಲ್ರಿ ಎಲ್ಲನೂ ಅಷ್ಟೇ ನಿಮಗೆ ರೆಂಟಿಗೂ ಅವೈಲೇಬಲ್ ಇದೆ, ಇಲ್ಲ ಪರ್ಚೇಸ್ಗೂ ಕೂಡ ನಿಮಗೆ ಅವೈಲೇಬಲ್ ಇದೆ ಫ್ರೆಂಡ್ಸ್. ಇದರಲ್ಲೂ ಅಷ್ಟೇ ನೆಕ್ಲೆಸಸ್ಸು, ಲಾಂಗ್ ಹಾರ, ಡಾಬು, ಬ್ಯಾಂಗಲ್ಸು ಎಲ್ಲ ಥರ ಫ್ಯಾಷನ್ ಜ್ಯುವೆಲ್ರಿ ನೀವೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಎಲ್ಲ ಥರನೂ ನಿಮಗೆ ಫ್ಯಾಷನ್ ಜ್ಯುವೆಲ್ರಿ ಸಿಗುತ್ತೆ. ಆ್ಯಂಡ್ ಈ ನನಗೆ ತುಂಬ ಅಟ್ರಾಕ್ಟಿವ್ ಆಗಿ ಅನಿಸಿದ್ದು ಏನಂದರೆ ಸಿಲ್ವರ್ ನಕಾಶ್ ಜ್ಯುವೆಲ್ರಿ ಬಂದ್ಬಿಟ್ಟು ನಿಮಗೆ ಅಗೇನ್ ಆರ್ಟಿಫಿಷಿಯಲಲ್ಲಿ ಕೂಡ ಒಂದು ಇಮಿಟೇಷನ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ಯಾರಾದರೂ ನೀವು ನಕಾಶ್ ಜ್ಯುವೆಲ್ರಿ ಇಷ್ಟಪಡೋರಾಗಿದ್ದೀರಾ, ಬಟ್
ಅಗೇನ್ ಸಿಲ್ವರ್ ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಸೇಮ್ ಅದೇ ಥರ ಒಂದು ಪ್ಯಾಟ್ರನ್ಸ್ ನಿಮಗೆ ಈ ಥರ ಫ್ಯಾಷನ್ ಜ್ಯುವೆಲ್ರಿಯಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ಪ್ರೈಸಿಂಗ್ ಅಗೇನ್ ಬಂದ್ಬಿಟ್ಟು ನಿಮಗೆ ವೇರಿ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಆಲ್ಸೋ ಹೋಲ್ಸೇಲ್ ಹಾಗೂ ರೀಟೇಲ್ ಎರಡೂ ಕೂಡ ಇದೆ. ಶಾಪ್ ಪರ್ಪಸ್ಗೆ ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಹೋಲ್ಸೇಲ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಆ್ಯಂಡ್ ನೀವು 1 or 2 ಪೀಸಸ್ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಲೇ ಹೇಳ್ತೀರಾ ವಾಟ್ಸಪ್ ಗ್ರೂಪ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಸೊ ನೀವು ವಾಟ್ಸಪ್ಪಲ್ಲಿ ಕೂಡ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೋಬೋದು. ಆಗಲೇ ನಾನು ಹೇಳಿದ್ನಲ್ಲ ನಕಾಶ್ ಜ್ಯುವೆಲ್ರಿ ಇಮಿಟೇಷನ್ ಅಂತ ಹೇಳಿ, ಸಿಲ್ವರ್ ಇಮಿಟೇಷನ್ ಅಂತ ಹೇಳಿ. ಸೊ ನೋಡ್ತಿದ್ರೆ ಇದೆಲ್ಲ ಕೂಡ ಫ್ಯಾಷನ್ ಜ್ಯುವೆಲ್ರಿ ಬರುತ್ತೆ ನಿಮಗೆ. ಸೊ ಸ್ಟಾರ್ಟಿಂಗ್ ಫ್ರಮ್ 1000 ರುಪೀಸಿಂದ ನಿಮಗೆ ಜ್ಯುವೆಲ್ರೀಸ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ನೆಕ್ಲೆಸಸ್ಸು, ಹಾರ, ಅಗೇನ್ ಡಿಪೆಂಡ್ಸ್ ಆನ್ ದ ಡಿಸೈನ್ಸ್, ಕ್ವಾಲಿಟಿ ಮೇಲೆ ಡಿಫ್ರೆಂಟ್ ಪ್ರೈಸಸ್ ಅಂತ ಇರುತ್ತೆ. ಸೊ ಡೈರೆಕ್ಟಾಗಿ ನೀವು ಸ್ಟೋರ್ಗೆ ವಿಸಿಟ್ ಮಾಡಿದಾಗ ನಿಮಗೆ ಪ್ರೈಸಸ್ ಎಲ್ಲ ಗೊತ್ತಾಗುತ್ತೆ. ನಿಮಗೆ ಇದು ಇಷ್ಟೊಂದು ಯೂಜ್ ಕಲೆಕ್ಷನ್ಸ್ ಇದೆ, ಒಂದೊಂದಕ್ಕೆ ಪ್ರೈಸಸ್ ಹೇಳೋಕ್ಕಾಗಲ್ಲ. ಆ್ಯಂಡ್ ಇಲ್ಲ ಅಂದರೆ ನೀವು ವಾಟ್ಸಪ್ಪಲ್ಲಿ ಕೂಡ ಅವ್ರ ಹತ್ರ ಎಂಕ್ವೈರಿ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮಗೆ ಅದು ಒಂದು ಪರ್ಟಿಕ್ಯುಲರ್ ಜ್ಯುವೆಲ್ರಿ ಪ್ರೈಸಸ್ ಬೇಕಿದ್ರೆ ಡೆಫಿನೆಟ್ಲಿ ಅವರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಫ್ರೆಂಡ್ಸ್. ಸೊ ನೋಡ್ತಿದ್ರೆ ಇದು ಬಂದ್ಬಿಟ್ಟು ನಕಾಶ್ದು ಇಮಿಟೇಷನ್ ಅಂತ ಹೇಳ್ಬೋದು. ಸೇಮ್ ಪಿಲಿಗ್ರಿಯಲ್ಲಿ ಕೂಡ ಇಮಿಟೇಷನ್ ಜ್ಯುವೆಲ್ರಿ ಸಿಗುತ್ತೆ. ಆ್ಯಂಡ್ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಕೂಡ ಯೂಜ್ ಬ್ಯಾಂಗಲ್ ಕಲೆಕ್ಷನ್ಸ್, ರೂಬಿ ಕಲೆಕ್ಷನ್ಸ್, ಪರ್ಲ್ಸು, ನಾರ್ಮಲ್ ಪಿಲಿಗ್ರಿ ವರ್ಕಲ್ಲಿ, ನಕಾಶ್ ವರ್ಕಲ್ಲಿ ಸುಮಾರು ಕಲೆಕ್ಷನ್ಸ್, ಅನ್ಲಿಮಿಟೆಡ್ ಕಲೆಕ್ಷನ್ಸ್, ವೈಡ್ ರೇಂಜಲ್ಲಿ ಡಿಫ್ರೆಂಟಾಗಿ ಇರುವಂಥ ಕಲೆಕ್ಷನ್ಸ್ ಇವ್ರ ಹತ್ರ ಸಿಗುತ್ತೆ ಫ್ರೆಂಡ್ಸ್. ಡೆಫಿನೆಟ್ಲಿ ಒಂದ್ಸರಿ ಚೆಕ್ಔಟ್ ಮಾಡಿ ಈ ವೆಡ್ಡಿಂಗ್ ಸೀಸನ್. ಇಫ್ ಇನ್ ಕೇಸ್ ನೀವು ಇಲ್ಲಿ ವೆಡ್ಡಿಂಗ್ ಇದೆ, ಇಲ್ಲ ನೀವು ವೆಡ್ಡಿಂಗ್ ಅಟೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೂ ಕೂಡ, ಯಾವುದೇ ಅಕೇಷನ್ಗೆ ಬೇಕಾಗಿದ್ದರೂ ಕೂಡ ಎಲ್ಲ ಥರ ಜ್ಯುವೆಲ್ರೀಸ್ ಕೂಡ ನಿಮಗೆ ವರ್ಣಿಕಾ ಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅಡ್ರೆಸ್, ಫರ್ದರ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಐ ರಿಯಲಿ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವ ಜ್ಯುವೆಲ್ರೀಸ್ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ತಿಳಿಸಿ. ಆ್ಯಂಡ್ ಫ್ಯೂಚರ್ ವೀಡಿಯೋಸಲ್ಲಿ ಕೂಡ ಇನ್ನೇನು ಕಲೆಕ್ಷನ್ಸ್ ನೋಡಬೇಕು ಅಂದ್ಕೊಂಡಿದ್ದೀರಾ ವರ್ಣಿಕಾ ಸ್ಟೋರಲ್ಲಿ ಅಂತ ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ ಹೊಸದಾಗಿ ವ್ಯೂ ಮಾಡ್ತೀರಿ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ದಟ್ ನೆಕ್ಸ್ಟ್ ಟೈಮ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ಸ್ ಬರುತ್ತೆ. ಐ ಶಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.